ಗುಡ್ ಈವ್ನಿಂಗ್ ಕರ್ನಾಟಕ, ನಿಮ್ಮೂರ ತಾಜಾ ಸುದ್ದಿಗೆ ಸ್ವಾಗತ. ಅದು ಮೂವರು ಅಣ್ಣ ತಮ್ಮಂದಿರು, ಅತ್ತಿಗೆ ಇದ್ದ ತುಂಬು ಸಂಸಾರ. ಎಂದಿನಂತೆ ಮನೆಯ ಹಿರಿಯ ಮಗ ಕೆಲಸಕ್ಕೆ ಹೋಗಿದ್ದ. ಆದರೆ ಮನೆಗೆ ಬರುವ ವೇಳೆಗೆ ಆತನಿಗೆ ಬರಸಿಡಿಲು ಬಡಿದಿತ್ತು. ಯಾಕೆಂದ್ರೆ ಮನೆಯಲ್ಲಿ ಪತ್ನಿ ಹೆಣವಾಗಿದ್ಲು. ಕೋಟೆನಾಡು ಬಳ್ಳಾರಿಯ ಹಲಕುಂದಿ ಗ್ರಾಮದ ಮನೆಯೊಂದರ ಬಳಿ ಇವತ್ತು ಭಾರೀ ಸಂಖ್ಯೆಯಲ್ಲಿ ಜನ ಜಮಾಯಿಸಿದರು. ಪೊಲೀಸರು ಕೂಡ ಅಲ್ಲಿದ್ದರು. ತೀರಾ ನೋಡಿದರೆ ಅಲ್ಲೊಂದು ಹೆಣ್ಣಿನ ಮೃತದೇಹ ಬಿದ್ದಿತ್ತು. ಹೌದು, ಚಿತ್ರದುರ್ಗ ಮೂಲದ ನವೀನ್ ಎನ್ನುವಾತನ ಪತ್ನಿ ದೇವಮ್ಮ ಶವವಾಗಿದ್ದರು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನವೀನ್ನ ಸಹೋದರ ರಘು ಅತ್ತಿಗೆಯ ಮೇಲೆ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಂದು ಪರಾರಿಯಾಗಿದ್ದಾನೆ ಎನ್ನುವ ಆರೋಪ ಕೇಳಿಬಂದಿದೆ. ಅದೇ ಸರ್, ಯಾರು ಮಾಡಿರೋನ್ನೋ ಗೊತ್ತಾಗ್ತಿಲ್ಲ ಸರ್. ಮನೆಯಲ್ಲಿ ನಾವು 4 ಇರ್ತೀವಿ ಸರ್. ನಾನು, ನನ್ನ ಹೆಂಡತಿ, ಆಮೇಲೆ ನನ್ನ ತಮ್ಮವರು ಇಬ್ಬರು ಸರ್. ನನ್ನ 2ನೇ ತಮ್ಮ ಇದ್ದಾನೆ ಸರ್. 3ನೇ ತಮ್ಮ ನಿನ್ನೆ ಮಧ್ಯಾಹ್ನದಿಂದ ಕಾಣ್ತಿಲ್ಲ. ಅವನು ರಘು ಅಂತೇಳಿ ಸರ್. ನಿನ್ನೆ ರಾತ್ರಿಯ ವೇಳೆಯೇ ಈ ಕೊಲೆ ನಡೆದಿದ್ದು. ಇಂದು ಬೆಳಗಿನ ಜಾವ ನಗರದ ಲಾಡ್ಜ್ ಒಂದರಲ್ಲಿ ಕೆಲಸ ಮಾಡುವ ನವೀನ್ ಮನೆಗೆ ಹಿಂದಿರುಗಿದಾಗ ಈ ಘಟನೆ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಬಳ್ಳಾರಿ ಗ್ರಾಮೀಣ ಠಾಣೆ ಪೊಲೀಸರು ಮೇಲ್ನೋಟಕ್ಕೆ ಇದು ಅತ್ಯಾಚಾರ ಮಾಡಿ ಕೊಲೆ ಮಾಡಿರಬಹುದೆಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ತಲೆಮರೆಸಿಕೊಂಡ ರಘುವಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದು ಭೇಟಿ ಮಾಡಿ ಪರಿಶೀಲಿಸಿದಾಗ ಇದು ಅವರು ಸ್ಥಳೀಯರೇ ಯಾರೋ ಮಾಡಿರೋ ಅಂತ ಕಂಡು ಬರ್ತದೆ. ಈ ಒಂದು ಇದರಲ್ಲಿ ನಾವು ತನಿಖೆಯನ್ನು ಕೈಗೊಂಡಿದ್ದೀವಿ. ಮತ್ತು ಇದು ಯಾವ ಕಾರಣದಿಂದ ಆಗಿದೆ ಅನ್ನೋದು ನಾವು ಪತ್ತೆ ಮಾಡ್ತೇವೆ. ಅತ್ಯಾಚಾರ ವಿಷಯವನ್ನ ಬಹಿರಂಗಪಡಿಸಬಾರದು ಅಂತ ಕೊಲೆ ಮಾಡಲಾಗಿದೆಯೋ ಅಥವಾ ಮತ್ತಿನ್ನೇನಾದರೂ ಕಾರಣವಿದೆಯಾ ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗುತ್ತೆ. ಒಟ್ಟಾರೆ ತಾಯಿ ಸಮಾನಳಾದ ಅತ್ತಿಗೆ ಮೇಲೆ ಇಂತಹ ನೀಚ ಕೃತ್ಯ ಎಸಗಿರೋದು ಇಡೀ ನಾಗರಿಕ ಸಮುದಾಯವೇ ತಲೆ ತಗ್ಗಿಸುವಂತಾಗಿದೆ. ಬಳ್ಳಾರಿಯಿಂದ ಕ್ಯಾಮರಾಮನ್ ಶ್ರೀನಿವಾಸ ಜೊತೆ ನರಸಿಂಹಮೂರ್ತಿ ಕುಲಕರ್ಣಿ, ಸುವರ್ಣ ನ್ಯೂಸ್. ಯಾವುದೇ ಕೆಪಿಎಸ್ಸಿ ಪರೀಕ್ಷೆ ನಡೆಯುವಾಗ ಅದಕ್ಕೆ ಸಂಬಂಧಿಸಿದವರಷ್ಟೇ ಪರೀಕ್ಷಾ ಕೇಂದ್ರದಲ್ಲಿ ಇರಬೇಕು, ಇದು ನಿಯಮ. ಆದರೆ ಕೊಪ್ಪಳದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಈ ನೀತಿ ನಿಯಮಗಳೆಲ್ಲ ಡೋಂಟ್ ಕೇರ್ ಅಂತಿದ್ದಾರೆ. ಅಕ್ರಮದ ವಾಸನೆಗೆ ಎಡೆ ಮಾಡಿಕೊಟ್ಟಿದ್ದಾರೆ. ಹೀಗೆ ಪರೀಕ್ಷಾ ಕೇಂದ್ರದಲ್ಲಿ ಅಡ್ಡಾಡುತ್ತಿರುವ ವ್ಯಕ್ತಿಯ ಹೆಸರು ರಮೇಶ್. ಅಷ್ಟಕ್ಕೂ ಈತ ಏನು ಕಾಲೇಜು ಉಪನ್ಯಾಸಕನಾಗಲಿ ಅಥವಾ ಕಾಲೇಜು ಸಿಬ್ಬಂದಿಯಲ್ಲ. ಆದರೂ ಸಹ ಇಂದು ನಡೆದ ಕೆಪಿಎಸ್ಸಿಯ ಎಸ್ಡಿಎ ಪರೀಕ್ಷೆಯಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿದ್ದಾನೆ. ಅಂದಹಾಗೆ ಇದೆಲ್ಲ ಸಾಧ್ಯವಾಗಿದ್ದು ಕೊಪ್ಪಳದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯರ ಕರಾಮತ್ತಿನಿಂದ. ಕಾಲೇಜು ಪ್ರಾಚಾರ್ಯ ತಿಮ್ಮಾರೆಡ್ಡಿ ಕಾಲೇಜಿಗೆ ಸಂಬಂಧ ಇಲ್ಲದ ವ್ಯಕ್ತಿಯನ್ನ ಪರೀಕ್ಷಾ ಕಾರ್ಯಕ್ಕೆ ಬಳಸಿಕೊಂಡಿದ್ದಾರೆ. ಈ ಬಗ್ಗೆ ಪ್ರಾಚಾರ್ಯರನ್ನ ಕೇಳಿದ್ರೆ ತಬ್ಬಿಬ್ಬಾದ ತಿಮ್ಮಾರೆಡ್ಡಿ ರಮೇಶ್ ಯಾರೆಂಬುದೇ ಗೊತ್ತಿಲ್ಲ ಅಂದ್ರು. ಆಮೇಲೆ ಅವರು ತಮ್ಮ ಹೆಂಡತಿಯ ಬ್ಯಾಡ್ಜ್ ಹಾಕಿಕೊಂಡಿದ್ದಾರೆ ಎಂದು ಸುಳ್ಳು ಹೇಳಿದ್ರು. ಕಾಲೇಜಿಗೆ ಅವರು ಸಂಬಂಧ ಇಲ್ಲ, ಆದರೆ ಅವರು ಹೆಣ್ಮಕ್ಳನ್ನೇ ಬಿಡ್ಲಿಕ್ಕೆ ಬಂದಿದ್ದಾರೆ. ಅವರು ಹೆಂಡತಿ ಅಷ್ಟೇ ಅವ್ರನ್ನ ಬಿಡ್ಲಿಕ್ಕೆ ಬಂದಿದ್ರು ಬೆಳಗ್ಗೆ, ಅಷ್ಟು ಮಾತ್ರ ನಾ ಹೇಳ್ಬಲ್ಲ. ಈಗ ಅದು ಏನು ಬಂದ್ರೆ ನೋಡಿಲ್ಲ ನಾನು. ಇನ್ನು ಆಶ್ಚರ್ಯಕರ ಸಂಗತಿ ಎಂದ್ರೆ ರಮೇಶನ ಪತ್ನಿ ಇದೇ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕಳಾಗಿ ಕೆಲಸ ಮಾಡ್ತಿದ್ದಾರೆ. ಹೊರಗಿನ ವ್ಯಕ್ತಿಯನ್ನ ಪರೀಕ್ಷಾ ಕಾರ್ಯಕ್ಕೆ ನೇಮಕ ಮಾಡಿಕೊಂಡಿರುವುದರಿಂದ ಅಕ್ರಮಗಳು ನಡೆಯಬಹುದು ಎನ್ನುವ ಶಂಕೆ ವಿದ್ಯಾರ್ಥಿ ಸಂಘಟನೆಗಳ ಮುಖಂಡರದ್ದು. ಬಹಿರಂಗವಾಗಿ ಸಹ ಇವತ್ತು ಪ್ರಿನ್ಸಿಪಲ್ ಎದುರೇ ಮತ್ತು ಇಡೀ ಸರ್ಕಾರಿ ಇಲಾಖೆಯಲ್ಲಿ ಪೇಪರ್ ಕೊಡೋದು, ನೀರು ಕೊಡೋದು, ಈ ಥರ ಸಪ್ಲೈ ಮಾಡೋದ್ರಿಂದ ಅನಾವಶ್ಯಕವಾಗಿಯೇ ಹಲವಾರು ಗೊಂದಲಗಳಿಗೆ ಕಾರಣವಾಗಿದೆ. ಆದ್ದರಿಂದ ರಮೇಶ್ ಇದ್ಲಿ ಅಂತಂದೇನೇನೋ ಇವತ್ತು ಖಾಸಗಿ ವ್ಯಕ್ತಿ ಅದರ, ಆ ಖಾಸಗಿ ವ್ಯಕ್ತಿಯನ್ನು ಹೊರಗಡೆ ಹಾಕಬೇಕು. ಈ ಹಿಂದೆ ಅನೇಕ ಬಾರಿ ರಮೇಶ ಕಾಲೇಜಿನಲ್ಲಿ ಪ್ರಾಚಾರ್ಯರ ಕುಮ್ಮಕ್ಕಿನಿಂದ ಈ ಗೂಂಡಾಗಿರಿ ಮಾಡ್ತಿದ್ದಾನೆ ಎನ್ನಲಾಗಿದೆ. ಕಾಲೇಜು ಪ್ರಾಚಾರ್ಯ ತಿಮ್ಮಾರೆಡ್ಡಿ ಸ್ವಜಾತಿ ಪ್ರೇಮದಿಂದ ತಮ್ಮ ಅಧಿಕಾರವನ್ನ ದುರುಪಯೋಗಪಡಿಸಿಕೊಂಡು ಈ ರೀತಿಯಾಗಿ ಮಾಡ್ತಿದ್ದಾರೆ ಎನ್ನುವ ಆರೋಪಗಳು ಕೇಳಿಬಂದಿವೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಶೀಘ್ರವೇ ಎಚ್ಚೆತ್ತು ರಮೇಶ್ನನ್ನ ಎಸ್ಡಿಎ ಪರೀಕ್ಷೆಗೆ ನೇಮಕ ಮಾಡಿರುವುದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಕೊಪ್ಪಳದಿಂದ ಕ್ಯಾಮರಾಮನ್ ಶಂಕರ್ ಜೊತೆ ದೊಡ್ಡೇಶ್ ಎಲಿಗಾರ್, ಸುವರ್ಣ ನ್ಯೂಸ್. ಚೆನ್ನೈನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ಮತ್ತಷ್ಟು ಸುದ್ದಿಗಳು ಬ್ರೇಕ್ನ ನಂತರ.